ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಬಂದ ತಕ್ಷಣ ಏನು ಮಾಡ್ತೇವೆ ನೋಡಿ, ಸೋ ಆ್ಯಂಡ್ ಸೋ ನಿಮ್ಮ ಹುಡುಗ ಆ ಹುಡುಗಿ ಜೊತೆಗೆ ಟಚಲ್ಲಿದ್ದಾನೆ, ತುಂಬ ಕ್ಲೋಸ್ ಆಗಿರ್ತಾರೆ. ಅದನ್ನು ನೀವು ಇನ್ವೆಸ್ಟಿಗೇಷನ್ ನೀವು ಮಾಡ್ಕೊಳ್ಳಿ, ಅಂದರೆ ನೀವು ಪ್ರೊಸೆಸ್ ಮಾಡ್ತಿರೋ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಓಕೆ ಅಂದ್ಬಿಡ್ತಾರೆ. ಈಗ ಇವಾಗ ಏನು ಸರ್ ಅಫೇರ್ಗಳು ಮದುವೆಗಳು ನಡೀತಾ ಇರ್ತವೆ, ಮದುವೆ ಆದಮೇಲೆ ಸರಿ ಆಗ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಮ್ಮೆ ಹೇಳ್ತಾರೆ. ಇಲ್ಲಿ ಎರಡು ಥರ ಇನ್ವೆಸ್ಟಿಗೇಷನ್ ಇದೆ. ಒಂದು ಏನು ಮಾಡ್ತೀವಿ ನಾವು ಸಜೆಷನ್ ಕೊಡೋದು ಏನಂತ ಹೇಳಿದ್ರೆ, ಈಗ ಇದು ಮಾರ್ಚ್, ಸೊ ಅಂದರೆ ನವಂಬರ್ ಡಿಸೆಂಬರಲ್ಲಿ ಏನಾಗುತ್ತೆ, ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ. ನವಂಬರ್ ತಿಳ್ಕೊಳ್ಳಿ, ನವಂಬರಲ್ಲಿ ಒಂದು ಎಂಗೇಜ್ಮೆಂಟ್ ಆಗಿರುತ್ತೆ. ಆ ಎಂಗೇಜ್ಮೆಂಟ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಬರ್ತಾರೆ, ಸರ್ ಹುಡುಗಿದು ಎಂಗೇಜ್ಮೆಂಟ್ ಆಗಿದೆ, ಆದರೆ ಫೋನ್ ಕಾಲಲ್ಲಿ ಎನಿ ಟೈಮ್ ಬ್ಯುಸಿ ಇರ್ತಾಳೆ, ಹುಡುಗನ ಜೊತೆ ಅಲ್ಲ, ನಾನು ಫೋನ್ ಮಾಡಿದಾಗ ಆಮೇಲೆ ಫೋನ್ ಮಾಡ್ತೇನೆ ಅಂತಾಳೆ, ಅಥವಾ ಬ್ಯುಸಿ ಬರ್ತಾ ಇರುತ್ತೆ, ಸ್ವಲ್ಪ ಡೌಟ್ ಇದೆ ನಮ್ಗೆ ಹುಡುಗಿ ಮೇಲೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ನವಂಬರಲ್ಲಿ ನವಂಬರಲ್ಲೇ ಎಂಗೇಜ್ಮೆಂಟ್ ಆಗಿರುತ್ತೆ, ಅಲ್ಲಿಂದ 6 months ಬ್ಯಾಕ್ ಅವಳ ಆಕ್ಟಿವಿಟೀಸ್ ಏನು ಅಂತ ನಾವು ಸ್ಟಡಿ ಮಾಡ್ತೇವೆ. ಅಲ್ಲಿಂದ ಇಲ್ಲಿ ತನಕ ಅವಳ ಆಕ್ಟಿವಿಟೀಸ್ ಏನು ಅದನ್ನ ಸ್ಟಡಿ ಮಾಡ್ತೇವೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ, ಫಸ್ಟಿಂದ ನವಂಬರ್ ತನಕ ಅವಳು ಬೇರೆ ಹುಡುಗ ಜೊತೆಗೆ ಮಾತಾಡಿರ್ಬೋದು, ಅಥವಾ ಮೀಟ್ ಆಗಿರ್ಬೋದು, ಅಥವಾ ಕ್ಯಾಂಟೀನಲ್ಲಿ ಟೈಮ್ ಸ್ಪೆಂಡ್ ಮಾಡಿರ್ಬೋದು. ನವಂಬರ್ ಟು ಟಿಲ್ ಯಾರ ಜೊತೆಗೂ ಇಲ್ಲ ರಿಲೇಶನ್ಶಿಪ್, ಇವ್ರ ಜೊತೆಗೆ ಮಾತ್ರ ಇದೆ. ಏನು ಅಂದರೆ ಯಾರು ಎಂಗೇಜ್ಮೆಂಟ್ ಆಗಿದ್ದಾನೆ ಅವನ ಜೊತೆಗೆ ಎಲ್ಲ ಟಚ್ ಅಪ್ ಆಗಿದ್ದಾಳೆ ಅವಳು. ನವಂಬರಲ್ಲಿ ಏನಾಗಿದೆ, ನವಂಬರ್ಗಿಂತ ಮುಂದೆ ಏನಿದೆ ಅದು ಮಲ್ಟಿಪಲ್ ಹುಡುಗರ ಜೊತೆಗೆ ಇರ್ಬೋದು, ಆದರೆ ಎಂಗೇಜ್ಮೆಂಟ್ ಆದಮೇಲೆ ಅವಳು ಏನು ಮಾಡಿದಾಳೆ, ಎಲ್ಲರನ್ನ ಅವಾಯ್ಡ್ ಮಾಡಿದ್ದಾಳೆ. ಇಲ್ಲಿ ಕ್ವಶನ್ ಬರೋದು ಏನಂತ ಹೇಳಿದ್ರೆ, ಸರ್ ಆ ಹುಡುಗಿ ಮೊದಲಿಂದನೂ ಹಾಗೆ ಇದ್ಲಲ್ಲ, ಸೊ ನಾನು ಹೇಗೆ ಅವಳನ್ನ ಮದುವೆ ಆಗಲಿ ಅಪ್ರೋಚ್ ಮಾಡಲಿ ಅಂತ ಒಂದು ಕ್ವಶನ್ ಬರುತ್ತೆ. ನಾವೇನು ಹೇಳ್ತೇವೆ ಅಂದರೆ, ನೀವು ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಅವಳಿಗೆ ಗೊತ್ತಿತ್ತಾ ನೀವೇ ಎಂಗೇಜ್ಮೆಂಟ್ ಆಗ್ತೇವೆ ಅಂತ? ಯಾಕೆಂದ್ರೆ ತುಂಬಾ ಜನ ಜೊತೆ ಮಾತಾಡ್ತಿರ್ಬೋದು, ಮದುವೆ ಎಲ್ಲಾಗತ್ತೆ ಅಂತ ಗೊತ್ತಿರೋದಿಲ್ಲ, ನಾರ್ಮಲ್ ಕ್ಯಾಶುಯಲ್ ಆಗಿ ಮಾತಾಡ್ತಿರ್ಬೋದು. ಹೌದು, ಸೊ ಅಲ್ಲಿ ತಪ್ಪೇನಿದೆ? ಹೌದು, ನೀವೇ ನನಗೆ ಫಸ್ಟಿಂದನೇ ನನಗೆ ನೀವೇ ಮದುವೆ ಆಗ್ತಾ ಅಂತ ತಿಳ್ಕೊಂಡಿದ್ರೆ ಅವಳು ನಿಮ್ಮ ಜೊತೆಗೆ ಮಾತ್ರ ಮಾತಾಡ್ತಿದ್ಲಲ್ಲ. ಸೊ ಅಲ್ಲಿಂದ ನವಂಬರ್ ತನಕ ಆದ್ಮೇಲೆ ಏನಾಗಿದೆ, ನಿಮ್ಮ ಎಂಗೇಜ್ಮೆಂಟ್ ಆದ್ಮೇಲೆ ಅವಳು ಎಲ್ಲರನ್ನೂ ಅವಾಯ್ಡ್ ಮಾಡಿದ್ದಾಳೆ, ಯಾರನ್ನೂ ಮಾತಾಡ್ಸಿಲ್ಲ, ಅವಳು ಯಾರನ್ನೂ ಮಾತಾಡಿಸ್ತಾ ಇಲ್ಲ, ಅವಳು ನಿಮ್ಮನ್ನೇ ನಂಬ್ಕೊಂಡಿದ್ದಾಳೆ. ಅಂತ ಆದ್ಮೇಲೆ ಅವಳ ಮೇಲೆ ಯಾಕೆ ಅನುಮಾನ ಪಡ್ತೀರಿ ನೀವು? ಇನ್ ಬಿಟ್ವೀನ್ ಹುಡುಗಿದು ಕಾಲ್ ಬಿಸಿ ಬರ್ತಿದೆ ಅಂತ ಹೇಳಿದ್ರಲ್ಲ, ಆ ಬಿಸಿ ಯಾರ ಜೊತೆ ಬರ್ತಾ ಇದ್ದಿದ್ದು ಅಂದ್ರೆ? ಅಲ್ಲ, ನಾನು ಎಕ್ಸಾಂಪಲ್ ಕೊಟ್ಟೆ. ಅಂದ್ರೆ ಈಗ ನಿಮ್ಗೆ ಡೌಟ್ ಬರೋದು ಹೇಗೆ ಅಂತ ಹೇಳಿದ್ರೆ, ಈಗ ಕಾಮನ್ ಆಗಿ ನೀವು ಮನೆಗೆ ಬರ್ತೀರಾ, ಬಿಸಿ ಇರ್ತೀರಾ, ಯಾವುದೋ ಒಂದು ಫೋನ್ ಬಂತು, ಇಲ್ಲೇ ಬಿಸಾಕ್ತೀರಾ, ಸೋಫಾ ಮೇಲೆ ಬಿಸಾಕ್ತೀರಾ, ನಿಮ್ಮ ಪಾಡಿಗೆ ನೀವು ಹೋಗ್ತೀರಾ, ಪ್ರಾಬ್ಲಮ್ಸ್ ಆಗಲ್ಲ. ಫೋನ್ ಬಂದಾಗ ನೀವು ಆಚೆ ಹೋದಾಗ ಅಲ್ಲಿ ಅನುಮಾನ ಬರಲಿ ಸ್ಟಾರ್ಟ್ ಆಗುತ್ತೆ. ಒಂದು ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಮೊಬೈಲಿಗೆ ಪಾಸ್ವರ್ಡ್ ಹಾಕಿದಾಗ, ಯಾವಾಗ ನೀವು ಮೊಬೈಲಿಗೆ ಪಾಸ್ವರ್ಡ್ ಹಾಕಿ ನಿಮಗೆ ಮುಟ್ಲಿಕ್ಕೆ ಕೊಡೋದಿಲ್ಲ ಅಂತ ಹೆಂಡತಿ ಗೊತ್ತಾದ್ರೆ ಅಲ್ಲಿ ಅನುಮಾನಗಳು ಸ್ಟಾರ್ಟ್. ಅಂಥದ್ದೇನಿದೆ, ಗಂಡ ಹೆಂಡತಿ ಸಂಬಂಧದಲ್ಲಿ ನೀವು ಪಾಸ್ವರ್ಡ್ ಹಾಕಿ ಇಡುವಂಥದ್ದು ಏನಿದೆ ಅಲ್ವಾ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಮಸ್ಯೆ. ಅನುಮಾನಗಳು ಹುಟ್ಟುತ್ತೆ ಅಲ್ಲಿಂದ. ಆವಾಗ ಅವರು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಅವರಿಗೆ ಸಿಗ್ತಾರೆ. ಸೊ ಇಲ್ಲಿ ಇದು ಬಿಫೋರ್ ಮದುವೆ ಆದಮೇಲೆ. ಸೊ ಮದುವೆಗಿಂತ ಮುಂಚೆ ಏನಾಗುತ್ತೆ ಅಂದರೆ, ನಾವು ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಎಲ್ಲ ಹ್ಯಾಬಿಟ್ಸ್ನ ಕವರ್ ಮಾಡಿ, ಆಮೇಲೆ ಕೆಲವೊಂದು ಹುಡುಗರು ನಮ್ಮ ಇನ್ವೆಸ್ಟಿಗೇಷನ್ ಟೀಮು ನನಗೆ ಹೇಳೋದ್ನಲ್ಲ ನಾನು, ಕ್ಯಾಂಟೀನಲ್ಲಿ ಕೂಡ ಏನು ಮಾಡ್ತಾರೆ ಇನ್ನೊಂದು ಕೆಲವು ಏನಾಗುತ್ತೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಈ ಜೈನ್ ಫ್ಯಾಮಿಲಿಲಿ ಯಾವ ಥರ ಇದೆ ಅಂದರೆ, ಒಂದು ಬೆಳ್ಳುಳ್ಳಿ ಹುಡುಗ ಈರುಳ್ಳಿ ತಿಂದ್ರೂ ರಿಜೆಕ್ಟ್ ಆಗುತ್ತೆ ಮದುವೆ, ಅಷ್ಟು ಸ್ಟ್ರಿಕ್ಟ್ ಇದೆ. ಅವರು ಬಂದು ನಿಮ್ಮ ಹತ್ರ ಕೇಸಸ್ ಕೊಟ್ಟಿರೋದಿದೆಯಾ? ತುಂಬಾ ಬರ್ತಾರೆ. ಎಲ್ಲ ಓಕೆ, ಅವನ ಅಡಿಗೆಯಲ್ಲಿ ಬೆಳ್ಳುಳ್ಳಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ನಾವು? ಅದನ್ನೇ ಕೇಳೋಣ ಅಂತ ಇದ್ದೆ. ಇವಾಗ ಹುಡುಗ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ತಿಂತಾನ, ಅವನ ಅದ ಹ್ಯಾಬಿಟ್ ಇದೆಯಾ ಅಂತ ಹೆಂಗ್ ಚೆಕ್ ಮಾಡ್ತೀರಾ ಸರ್ ನೀವು? ನೋಡಿ ಎಷ್ಟು ಕಷ್ಟ ಆಗತ್ತೆ ಅಂದ್ರೆ, ಈಗ ಆ ಹುಡುಗ ಏನ್ ಮಾಡ್ತೇವೆ, ಸ್ವಿಗ್ಗಿಲಿ ಆರ್ಡರ್ ಮಾಡ್ತಾನೆ, ಅವನು ಎಲ್ಲೆಲ್ಲಿ ಆರ್ಡರ್ ಮಾಡ್ತಾನೆ, ಫುಡ್ ಆರ್ಡರ್ ಮಾಡ್ತಾನೆ. ಕೆಲವೊಬ್ರು ಫ್ಯಾಮಿಲಿ ಜೊತೆಗೆ ಇರ್ತಾರೆ, ಫ್ಯಾಮಿಲಿ ಜೊತೆಗಿದ್ದಾಗ ಆ ಥರ ತಪ್ಪು ಮಾಡಲ್ಲ ಅವರು. ಫ್ಯಾಮಿಲಿ ಅಂತ ಇದ್ದಾಗ ಈ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎಲ್ಲ ತಿನ್ಲಿಕ್ಕೆ ಹೋಗಲ್ಲ, ಅವಾಯ್ಡ್ ಆಗ್ತಾರೆ. ಸಿಂಗಲ್ ಇರ್ತಾರೆ, ಈ ಅಪಾರ್ಟ್ಮೆಂಟ್ ಆಗಲಿ ಬೇರೆ ಕಡೆ ರೂಮಲ್ಲಿ ಇದ್ದ ಸಿಂಗಲ್ಸ್ ಇದ್ದಾಗ ಏನಾಗುತ್ತೆ, ಫುಡ್ ಆರ್ಡರ್ ಮಾಡ್ತಾರೆ. ಎಲ್ಲಿಂದ ಆರ್ಡರ್ ಮಾಡ್ತಾರೆ, ಯಾವ ಹೋಟ್ಲಿಂದ ಆರ್ಡರ್ ಮಾಡ್ತಾರೆ, ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಅದೇ ಒಂದು ವೆಜ್ ಇಲ್ಲ ವೇಗನ್ ಇಲ್ಲ ಆಲ್ಮೋಸ್ಟ್ ವೆಜ್ ತಿಂತಾರೆ.
ವೆಜ್ಜಲ್ಲಿ ಈರುಳ್ಳಿ ಇದೆಯಾ ಬೆಳ್ಳುಳ್ಳಿ ಇದೆಯಾ ಅಂತ ಕೂಡ ಚೆಕ್ ಮಾಡ್ತೇವೆ. ಆಮೇಲೆ ಅವನು ಪಿ ಜಿಲಿದ್ರೆ ಅವನು ಯಾವ ಪಿ ಜಿಲಿದ್ದಾನೆ ಅದೇ ಪಿ ಜಿಲಿ ನಮ್ಮ ಹುಡುಗನ್ನ ಜಾಯಿನ್ ಮಾಡಿಸ್ತೇವೆ ನಾವು. ತುಂಬಾ ಕಾಂಪ್ಲಿಕೇಟೆಡ್ ಇದೆ ಸರ್ ಪ್ರಾಸೆಸ್. ಅದೇ ಪಿ ಜಿಲಿ ನಮ್ಮ ಹುಡುಗ ಅವನು ರೂಮ್ ಮೇಟ್ ಆಗಿ ಇರ್ತಾನೆ. ಅವನು ರೂಮ್ ಮೇಟ್ ಆಗಿದ್ದು ಒಂದು ತಿಂಗಳು ಅವನು ಸ್ಟಡಿ ಮಾಡ್ತಾನೆ. ಸರ್ ಇದು ಒಂದ್ಸತಿ ಮ್ಯಾರೇಜ್ ಕೇಸ್ 1 ತಿಂಗಳವರೆಗೂ ಹೋಗುತ್ತಾ ಸರ್ ಇದು ಇದೆಲ್ಲ? ನಾನು ನಿಮ್ಗೆ ಹೇಳದ್ನಲ್ಲ 45 ಡೇಸ್ 60 ಡೇಸ್ ತನಕ ಹೋಗುತ್ತಂದ್ರೆ ಕೆಲವರು ತುಂಬಾ ಸೂಕ್ಷ್ಮವಾಗಿ ಇದು ಮಾಡ್ತಾರೆ. ಇನ್ನೊಂದು ಕೆಲವೊಂದು ಕೇಸಸ್ ಅಲ್ಲಿ ಇವತ್ತೇ ಅಡುಗೆ ಮಾಡಿ ಪಾತ್ರೆ ಕೂಡ ಬಿಸಾಕಿ ನೆಕ್ಸ್ಟ್ ಡೇ ಬೇರೆ ಪಾತ್ರೆ ಇಟ್ಟು ಅಡುಗೆ ಮಾಡ್ತಾರೆ. ಆ ಮಟ್ಟಕ್ಕೆ ಇದ್ದಾರೆ. ಅನ್ನ ಮಾಡಿ ಆದ್ಮೇಲೆ ಆ ಮಣ್ಣಿನ ಮಡಿಕೆನ ಬಿಸಾಕ್ತಾರೆ. ಮಾರನೇ ದಿನ ಬೇರೆ ಅಗ್ನಿ ಬೇರೆ ಮಡಿಕೆ ಬೇರೆ ಅನ್ನ ಸಾಂಬಾರು ಮಾಡಿ ಊಟ ಮಾಡ್ತಾರೆ. ಅವತ್ತಿನ ದಿನ ಅಷ್ಟೇ. ಆ ಥರ ಸ್ಟ್ರಿಕ್ಟ್ ಮೇಂಟೈನ್ ಮಾಡ್ತಾರೆ. ಜೈನ್ ಫ್ಯಾಮಿಲಿ ಅಲ್ಲ? ಜೈನ್ ಫ್ಯಾಮಿಲಿ ಅಲ್ಲ, ಇದು ಬ್ರಾಹ್ಮಣ್ಸ್ ಫ್ಯಾಮಿಲಿ. ಓಕೆ ಓಕೆ. ಇಂಥ ಕೇಸಸ್ಗಳು ಬಂದಿರೋದಿದೆ ನಿಮ್ಮ ಹತ್ರ? ಒಂದ್ ಹುಡುಗ ಸ್ಕ್ಯಾಮ್ ಮಾಡ್ದ, ಇನ್ನೊಂದು ಹುಡುಗ ಅಮ್ಮಯಿಂದ ಕ್ಯಾನ್ಸಲ್ ಆಯ್ತು, ಮೂರನೇ ಹುಡುಗ ಕೇಸ್ ಬಂತು ಅಂತ ಅಂದ್ರೆ ನೀವು ಅದನ್ನ ಹೇಗೆ ನೀವು ಪ್ರೊಸೀಡ್ ಮಾಡಿದ್ರಿ? ಕರೆಕ್ಟ್, ಬಿಡದಿ. ಮೂರನೇ ಹುಡುಗ ಏನಾಗುತ್ತೆ, ಪ್ರೊಫೈಲ್ ಬಂದು ಬಿಡದಿ ಆಗುತ್ತೆ. ಫೋಟೋ ಕೊಡ್ತಾರೆ, ಹುಡುಗನ ಫೋಟೋ, ಫ್ಯಾಮಿಲಿ ಫೋಟೋ, ಹುಡುಗನ ಡೀಟೇಲ್ಸು, ಆಮೇಲೆ ಬೇರೆ ಅಸೆಟ್ಸ್ ಏನಿದೆ ಅವ್ರದ್ದು ಪ್ರೊಫೈಲ್ ಏನು ಬಂದಿರುತ್ತೆ ಆ ಡೀಟೇಲ್ಸ್ ನಮ್ಗೆ ಕೊಟ್ಟಿರ್ತಾರೆ. ಅದಕ್ಕೆ ನಮ್ಮ ಟೀಮ್ ಇದೆ. ಕೆಲವೊಂದು ಟೀಮ್ ಬೇರೆ ಬೇರೆ ಕ್ಯಾಟಗರಿಯಾಗಿ ವರ್ಕ್ ಮಾಡ್ತಾರೆ. ಟೆಕ್ನಿಕಲ್ ಆಗಿ ಬೇರೆ ಥರ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ಫಿಸಿಕಲ್ ಆಗಿ ಹೋಗಿ ವಿಸಿಟ್ ಮಾಡ್ತಾರೆ. ಫಿಸಿಕಲ್ ಆಗಿ ವಿಸಿಟ್ ಮಾಡಿದಾಗ ಹುಡುಗನ ಬಗ್ಗೆ ಗೊತ್ತಾಯ್ತು ನಮಗೆ, ಬೇರೆ ಯಾವುದೂ ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಕೂಡ ಆಗಿಲ್ಲ, ಬಟ್ ಕೆಲಸ ಮಾಡ್ತಿರೋದು ಒಂದು MNC ಕಂಪನಿಯಲ್ಲಿ. MNC ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೇಕು. ಏನಾಗುತ್ತೆ ಅಂದರೆ ನಮ್ಗೆ ಒಂದು ಪೇಮೆಂಟ್ ಬೇಕು, ಇಷ್ಟೇ ಸ್ಯಾಲ್ರಿ ಸಿಗುತ್ತಾ ಅಂತ ಒಂದು ಕ್ಲಾರಿಟಿ. ಸುಳ್ಳು ಹೇಳ್ತಾನೆ, ಅದು ಒಂದು ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗಿರುತ್ತೆ. ಮತ್ತು ಅವನು ರೆಪ್ಯುಟೇಷನ್ ಯಾವ ಥರ ಇದೆ, ಅವನು ಕೆಲಸ ಮಾಡೋ ಜಾಗದಲ್ಲಿ ಅವನು ಸುತ್ತಮುತ್ತ ಒಳ್ಳೆ ಜನನ ಬಿಲ್ಡ್ ಮಾಡ್ಕೊಂಡಿದ್ದಾನ, ಅಥವಾ ಯಾರ ಜೊತೆಗೂ ಮಾತಾಡಲ್ಲ, ಒಬ್ಬನೇ ಇದ್ಬಿಡ್ತಾನ. ಸೊ ಇದನ್ನೆಲ್ಲ ನಾವು ಕಂಪ್ಲೀಟಾಗಿ ಸರ್ಚ್ ಮಾಡ್ತೇವೆ. ನೆಕ್ಸ್ಟ್ ಅವನು ಕ್ಯಾಂಟೀನಲ್ಲಿ ಯಾವ ಥರ ಹ್ಯಾಬಿಟ್ಸ್ ಇದೆ, ಹೊರಗಡೆ ಫ್ರೀ ಟೈಮಲ್ಲಿ ಹೋಗಿ ಸ್ಮೋಕ್ ಮಾಡ್ತಾನ, ಅದ್ರ ಬಗ್ಗೆನೆಲ್ಲ ಆ MNC ಕಂಪನಿಯಲ್ಲಿ ನಮ್ಮದೇ ಜನ ಇದ್ದಾರಲ್ಲ, ಸೊ ಆ ಜನನ ಬಿಟ್ಬಿಟ್ಟು ಕಂಪ್ಲೀಟಾಗಿ ಒಂದು 7 ಡೇಸ್ ಅವನ್ನ ವಾಚ್ ಮಾಡಿದ್ವಿ. ವಾಚ್ ಮಾಡಿದಾಗ ಅವನು ಸ್ಮೋಕ್ ಮಾಡ್ತಾನೆ, ಆ ಹುಡುಗನ ಹ್ಯಾಬಿಟ್ಸ್ ಇದೆ, ಸ್ಮೋಕ್ ಮಾಡ್ತಾನೆ. ಸ್ಯಾಟರ್ಡೆ ಸಂಡೇ ವಾಚ್ ಮಾಡಿದಾಗಲೂ ಅವನು ಲೈಟಾಗಿ ಡ್ರಿಂಕ್ಸ್ ಕೂಡ ಮಾಡ್ತಾನೆ. ಸೊ ಅಲ್ಲಿ ಏನಾಯಿತು, ನಮಗೆ ಪ್ರೊಫೈಲ್ ಚೆಕ್ ಆಯಿತು. ಪ್ರೊಫೈಲ್ ಚೆಕ್ ಆದರೆ ಅವನು ಸ್ಯಾಲ್ರಿ ಸಿಕ್ತು ನಮಗೆ. ಸೇಮ್ ಆ ಕೆಟಗರಿಗೆ ಏನು ಸ್ಯಾಲ್ರಿ ಇದೆ ಅಂತ ನಮಗೆ ಕಂಪ್ನಿಲಿ ಗೊತ್ತಾಗುತ್ತೆ. ಅವ್ನ ಬಿಹೇವ್ ಗೊತ್ತಾಗುತ್ತೆ, ಅವನು ಒಡನಾಟ ಎಲ್ಲ ಗೊತ್ತಾಗುತ್ತೆ, ಅವನು ಹ್ಯಾಬಿಟ್ಸ್ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ಬಂದುಬಿಟ್ಟು ಅವರು ತಂದೆ ತಾಯಿ ಫ್ಯಾಮಿಲಿ ಮನೆಗೆ ಹೋದಾಗ ತೆಂಗಿನ ತೋಟ ಇದೆ, ವೆಲ್ ಸೆಟಲ್ ಫ್ಯಾಮಿಲಿ, ಚೆನ್ನಾಗಿದೆ, ಎಕರೆಗಟ್ಟಲೆ ಜಾಗ ಇದೆ, ಜಮೀನಿದೆ, ಎಲ್ಲವಿದೆ. ತಂದೆ ತಾಯಿ ಇಬ್ಬರು ಗಂಡು ಮಕ್ಕಳಾಗಿರ್ತಾರೆ. ಇಬ್ಬರು ಗಂಡು ಮಕ್ಕಳು, ತಂದೆ ತಾಯಿ ಎಲ್ಲ ಓಕೆ ಆಗಿರುತ್ತೆ. ಓಕೆ ಆದಮೇಲೆ ಲಾಸ್ಟಿಗೆ ನಾವು ಇರೋ ರಿಪೋರ್ಟ್ ಹೇಳಿರ್ತೇವೆ, ನೋಡಿ ಈ ಥರ ಇದೆ ಹುಡುಗ, ಎಂಗೇಜ್ಮೆಂಟ್ ಆಗಿಲ್ಲ, ಯಾವುದು ಪ್ರಾಬ್ಲಮ್ಸ್ ಇಲ್ಲ, ಯಾವುದು ಹುಡುಗಿ ಜೊತೆ ಸಂಬಂಧ ಇಲ್ಲ ಅವನಿಗೆ. ಆಮೇಲೆ ಏನಾಗಿದೆ ಅಂದರೆ ಸ್ಮೋಕ್ ಮಾಡ್ತಾನೆ ಹುಡುಗ, ಮತ್ತು ಡ್ರಿಂಕ್ಸ್ ಮಾಡ್ತಾನೆ. ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ಅವನು ತಮ್ಮ ಇದ್ದಾನೆ, ಅವನೇನು ಎಜುಕೇಷನ್ ಮಾಡ್ತಾ ಇದ್ದಾನೆ, ಇಷ್ಟು ದಿನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ನಾವು ಹೇಳಿರ್ತೇವೆ. ಸೊ ಅವ್ರೇನು ಮಾಡ್ತಾರೆ, ಮತ್ತೆ ಟೈಮ್ ತೊಗೊಳ್ತಾರೆ. ಆಮೇಲೆ ಏನಾಗುತ್ತೆ, ಒಂದು 3 ತಿಂಗಳ ನಂತರ ನನಗೆ ಒಂದು ಇನ್ವಿಟೇಷನ್ ಬರುತ್ತೆ ಅವ್ರದ್ದು, ಸರ್ ಅದೇ ಹುಡುಗಂಗೆ ಫಿಕ್ಸ್ ಮಾಡಿದ್ದೇವೆ, ದಯವಿಟ್ಟು ನೀವು ಮದುವೆಗೆ ಬನ್ನಿ ಅಂತ ಹೇಳಿ. ಕೊನೆಗೂ ಆ ಹುಡುಗಿಗೆ 3ನೇದು ಇದರಲ್ಲಿ ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಭಾಳ ಖುಷಿ ಆಗುತ್ತೆ ನಮಗೆ. ನಾವು ಕೂಡ ನಾವು ಹೋಗಿದ್ದು ನಮ್ಮ ಸ್ಟಾಫಲ್ಲಿ, ನಾವು ನಮ್ಮ ಫ್ರೆಂಡ್ ಹೋಗಿ ಮದುವೆ ಹೋಗಿ ವಿಶ್ ಮಾಡ್ಕೊಂಡೇ ಬಂದಿದ್ದೇವೆ. ಆ ಥರ ಪ್ರೊಫೈಲ್ಸ್ಗಳು ನಮಗೆ ಮದುವೆ ಇನ್ವಿಟೇಷನ್ ಒಂದು ತಿಂಗಳಿಗೆ 1-2-3 ಬರ್ತವೆ. ಓಕೆ. ಈ ಥರ ಬಿಫೋರ್ ಮದುವೆಗಿಂತ ಮುಂಚೆ ಚೆಕ್ ಮಾಡೋ ಪ್ರಾಸೆಸ್ ಇದೆಯಲ್ವಾ ಸರ್, ಇದು ಸಮ್ಟೈಮ್ಸ್ ನೀವು ಹೇಳಿದ್ರಿ 60 ದಿನಗಳವರೆಗೂ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ನಿಮ್ಗೆ ಏನಾದರೂ ಚಾಲೆಂಜಿಂಗ್ ಅಂತ ಅನ್ಸಿದ್ಯಾ, ಎಸ್ಪೆಷಲಿ ಈ ಕೇಸಿಗೆ ಬಂದಾಗ? ಬಿಕಾಸ್ ಹುಡುಗಿಗೆ ಆಲ್ಮೋಸ್ಟ್ 2 ಕೇಸ್ಗಳು ಹಂಗೆ ಆಗಿತ್ತು, ಆಮೇಲೆ ಇದು 3ನೇ ಕೇಸಿಗೆ ಬಂದಾಗ ಅಂದರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀರಾ ಅಂತ? ಇಲ್ಲ, ಈ ಕೇಸಸ್ಸಲ್ಲಿ ನಮ್ಗೆ ಅಷ್ಟು ಪ್ರಾಬ್ಲಮ್ಸ್ ಆಗಿಲ್ಲ. ಯಾಕಂದರೆ ಇದು ಆಲ್ಮೋಸ್ಟ್ ಒಂದು 15 ಡೇಸ್ ಒಳಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ವಿ. ನಮಗೆ ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಅಂದರೆ ಈ ಜೈನ್ ಕೇಸಸ್. ಆ ಜೈನ್ ಕೇಸಲ್ಲಿ ಬೇರೆ ಕೇಸಸ್ ಅದು. ಆ ಹುಡುಗ ಇಲ್ಲೇ ಇರ್ತಾನೆ, ಹುಡುಗಿ ಫ್ಯಾಮಿಲಿ ಬಂದ್ಬಿಟ್ಟು ಡೆಲ್ಲಿಯಿಂದ, ಅವ್ರೇನು ಮಾಡ್ತಾರೆ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಹುಡುಗನ ಇನ್ಫಾರ್ಮೇಶನ್ ತೆಗಿಲಿಕ್ಕೆ ಬರಲ್ಲ. ಅವಾಗ ಏನಾಗುತ್ತೆ ಅಂದರೆ ಅವ್ರು ನಮ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದಾಗ ನಾವು ಹುಡುಗನ್ನ ಆ PGಲಿ ಸೇರಿಸಿದ್ವಿ. ಆ PGಲಿ ನಮ್ಮ ಹುಡುಗ ಅವನ ಜೊತೆಗೆ ಇದ್ದು ಏನು ಮಾಡ್ತಾನೆ, ಇವನು ಏನು ತಿಂತಾನೆ, ಏನು ಮಾಡ್ತಾನೆ ಅಂತ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಆಮೇಲೆ ಗೊತ್ತಾಯಿತು ಅವನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿನ್ನೋದಿಲ್ಲ ಅಂತ. ಆ ರೇಂಜ್ ತನಕ ಹೋಗುತ್ತೆ ಇದಕ್ಕೆ, ಅಷ್ಟು ಡೀಪ್ ಆಗಿ ತನಕ ಹೋಗುತ್ತೆ. ಮ್ಯಾರೇಜ್ ಕೇಸಲ್ಲಿ ಮಾತ್ರ ಫ್ಯಾಮಿಲೀಸ್ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗಿರ್ತಾರೆ. ಅಂದ್ರೆ ನೀವು ಹೇಳಿದ್ ಕರೆಕ್ಟ್, 20 ವರ್ಷ ಓಡಾಡೋದ್ರ ಬದಲು ಮುಂಚೆನೆ ಅವ್ರು ಈ ತರ ಇನ್ವೆಸ್ಟಿಗೇಟ್ ಮಾಡ್ಕೊಂಡ್ಬಿಟ್ರೆ ಆ ಒಂದು ಪ್ರಾಬ್ಲಮ್ನ ತಪ್ಪಿಸ್ಬೋದಲ್ಲ ಅಂತ.
ಬಟ್ ದ ಪ್ರಾಸೆಸ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್ ಸರ್. ನಿಜವಲ್ಲ ಆ ಥರ ಫಸ್ಟ್ ಆಮೇಲೆ ಸಫರ್ ಪಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಖಂಡಿತ.